ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಹಾರಾಷ್ಟ್ರನ್ ಫೇಮಸ್ ಸ್ನ್ಯಾಕ್ ಏನು ಸಾಬುದಾನಿ ವಡೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನೋಡಿ, ನಾನು ಬೆಳಿಗ್ಗೆ ಇದನ್ನು ಸಾಬುದಾನಿ ನೆನೆ ಹಾಕಿದ್ದೆ. ಈ ಸಂಜೆ ನೀವು ಸ್ನ್ಯಾಕ್ಸ್ ಮಾಡೋಂಗಿದ್ರೆ ಬೆಳಿಗ್ಗೆ ನೆನೆ ಹಾಕಿ, ಇಲ್ಲ ಬೆಳಿಗ್ಗೆ ಮಾಡೋಂಗಿದ್ರೆ ರಾತ್ರಿ ನೆನೆ ಹಾಕಬೇಕು. ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ. ಸಾಬುದಾನಿ ನೆನೆ ಹಾಕಿದ್ದೀನಿ. ಮುಂಜಾನೆ ನೆನೆ ಹಾಕಿದ್ರೆ 5-6 ಗಂಟೆ ನೆನೆದ್ರೆ ಸಾಕು. ನೋಡಿ, ಸಾಬುದಾನಿ ಹಿಂಗೆ ಸಾಫ್ಟ್ ಆಗಬೇಕು ಮತ್ತು ಹಿಂಗೆ ಬಿಡಿ ಬಿಡಿ ಇರಬೇಕು. ಈ ಸಾಬುದಾನಿಗೆ ನಾನೀಗ ಒಂದೆರಡು ಆಲೂಗಡ್ಡೆನ ಬೆನ್ಸ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಈಗ ನಾನೀಗ 2 ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ, ಅದನ್ನು ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಶೇಂಗಾನ ತರಿಯಾಗಿ ಮಿಕ್ಸರಲ್ಲಿ ಇದು ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ, ಶುಂಠಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಆಲೂಗಡ್ಡೆನ ಬೈಂಡಿಂಗಾಗಿ ಹಾಕ್ತೀವಿ ನಾವು ಇದನ್ನು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಎದಕ್ಕಿರ್ಬೇಕು ನೋಡಿ ಹಿಂಗಂದರೆ ಚೆನ್ನಾಗಿ ಬರ್ತದೆ. ಯಾವ ಶೇಪ್ ಬೇಕಂದ್ರೆ ಆ ಶೇಪಲ್ಲಿ ಈ ಸಾಬುದಾನಿ ವಡೆ ಮಾಡ್ಕೊಬೋದು. ನಾನೀಗ ರೌಂಡ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬ ಈಸಿಯಾಗಿ ಮಾಡ್ಕೊಬೋದು. ಸಾಬುದಾನಿ ಇಟ್ಕೊಂಡ್ಬಿಟ್ರೆ ಆಯಿತು. ನೋಡಿ, ಈ ರೀತಿಯಾಗಿ ಮಾಡಿಕೊಂಡು ಎಣ್ಣೆ ಕಾದ್ಮೇಲೆ ಇದನ್ನು ಹಾಕ್ಕೊಂತ ಹೋಗೋಣ. ಒಂದು ಪ್ಲೇಟಲ್ಲಿ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ. ಇವನ್ನ ಈ ರೀತಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಎಲ್ಲ ಕರಿಯೋಕ್ಕೆ ಈಸಿ ಆಗುತ್ತೆ. ನೋಡಿ, ಚೆನ್ನಾಗಿ ಸಾಬುದಾನಿ ನೆಂದಿದ್ರೆ ಈ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗೆಲ್ಲನೂ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈ ರೀತಿಯಾಗಿ ನಾನು. ನೋಡಿ, ಎಲ್ಲ ಈ ಶೇಪಲ್ಲಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಫ್ಲೇಮ್ ಲೋ ಮಾಡ್ಕೊಂಬಿಡಿ, ಹೈ ಇಟ್ಕೊಳಕ್ಕೆ ಹೋಗಬೇಡಿ. ಹೈ ಇಟ್ಕೊಂಡ್ರೆ ಏನಾಗುತ್ತೆ, ಬರೀ ಮೇಲೆ ಒಂದು ಬೆಂದಿರುತ್ತೆ, ಒಳಗೆ ಹಸಿ ಇರುತ್ತೆ. ಲೋ ಫ್ಲೇಮಲ್ಲಿ ಮಾಡ್ಕೊಂಡು ಕರಿತು ನೋಡಿ. ಒಂದೊಂದೇ ಹಾಕ್ಕೊತ ಹೋಗೋದು. ಲೋ ಫ್ಲೇಮಲ್ಲೇ ಬೆನಿಸ್ಬೇಕು ಇದನ್ನು, ತುಂಬ ಹೈ ಇಟ್ಕೊಳಕ್ಕೆ ಹೋಗಬೇಡಿ. ನೋಡಿ, ಒಂದು 2 ನಿಮಿಷ ಆದಮೇಲೆ ನಿಧಾನಕ್ಕೆ ತೆಗೀರಿ, ಅವಾಗ ಏನೂ ಆಗೋಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ಮೊದಲೇ ನೀವು ಹಾಕಿದ ಕೂಡಲೇ ಇದು ಮಾಡೋಕ್ಕೋದ್ರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ನಿಮಗೆ. ನಿಧಾನಕ್ಕೆ ಉಲ್ಟಾ ಮಾಡ್ಕೊರಿ. ಈಗ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡಿ. ತುಂಬ ಹಾಗೆ ಇಟ್ಕೊಂಡ್ಬಿಟ್ರೆ ಬರೀ ಮೇಲೆ ಅಷ್ಟೇ ಇದಾಗಿರುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೆನೆಸಿ. ಇನ್ನು ಚೆನ್ನಾಗಿ ಬೆನಿಬಲ್ಲದು. ನೋಡಿ, ಒಂದು 2-3 ನಿಮಿಷದ ಕಾಲ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೆನೆಸ್ಕೋಬೇಕು. ನೋಡಿ, ಈ ಕಲರ್ ಬರಬೇಕು ಮೇಲೆ ಅದು. ನೋಡಿ, ಈ ರೀತಿಯಾಗಿ ನೋಡಿ, 2 ಕಡೆ ಈ ಕಲರ್ ಬಂದಮೇಲೆ ನಾವು ನಿಧಾನ ತಗೊಂಬಿಡೋಣ. ಈಗ ಈ ಕಲರ್ ಆಗ್ತದೆ ಈ ರೀತಿಯಾಗಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ನೀವು ಮಾಡ್ಕೊರಿ. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಮೇಲೆ ಅಷ್ಟೇ ಬೆಂದಿರುತ್ತೆ, ಒಳಗೆ ಆಗಿರಲ್ಲ. ಮತ್ತು ಕ್ರಿಸ್ಪಿನೂ ಆಗಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಸೌಂಡ್ ಬರ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ. ಇದರಲ್ಲಿ ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ. ಈಗ ಮತ್ತೆ ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ. ಹಾಕಿದ ಕೂಡಲೇ ನೀವು ಕೈ ಆಡ್ಸೋಕ್ಕೆ ಹೋಗ್ಬೇಡಿ. ಒಂದು 2 ನಿಮಿಷ ಬಿಟ್ಬಿಡಿ. ಅದು ಸ್ವಲ್ಪ ಚೆನ್ನಾಗಿ ಬೆಂದರೆ ನಿಮ್ಗೆ ಅದೆಲ್ಲ ಅಂಟ್ಕೊಳ್ಳಲ್ಲ. ಹಾಕಿದ ಕೂಡಲೇ ಒಂದು 2 ನಿಮಿಷ ಹಾಗೆ ಬಿಟ್ಬಿಡಿ. ನೋಡಿ, ಸಾಸ್ ಮತ್ತು ಪುದೀನ ಚಟ್ನಿ ಜೊತೆಗೆ ಬಿಸಿ ಬಿಸಿಯಾದ ಸಾಬುದಾನಿ ವಡೆ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಈ ರೀತಿಯಾಗಿ ಆಗಬೇಕು. ಸಾಬುದಾನಿ ರೆಡಿಯಾಗಿದೆ ನೋಡಿ. ಖಂಡಿತ ಟ್ರೈ ಮಾಡಿ. ಒಳಗೆಲ್ಲ ಲೈಟಾಗಿರುತ್ತೆ. ನಿಮ್ಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ಈಗ. ನೋಡಿ, ನೋಡಿ, ಬಿಸಿ ಬಿಸಿ ಸಾಬುದಾನಿ ವಡೆ ಆಗಿದೆ. ನೀವು ಒಳಗೆ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ, ಸಾಫ್ಟಾಗಿ, ಒಳಗೆ ದಪ್ಪ ಏನಿಲ್ಲ, ಟೊಳ್ಳಾಗಿದೆ. ಈ ರೀತಿಯಾಗಿ ಆಗಬೇಕು. ಮೇಲೆ ಕ್ರಿಸ್ಪಿ ಇರುತ್ತೆ, ಒಳಗೆ ಸಾಫ್ಟಾಗಿರುತ್ತೆ. ಖಂಡಿತ ಟ್ರೈ ಮಾಡಿ.
ಯಾರಾದರೂ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಹೊರಗೆ ಕ್ರಿಸ್ಪಿಯಾಗಿದೆ, ಒಳಗೆ ಸಾಫ್ಟ್ ಆಗಿದೆ. ನೋಡಿ ಬಿಸಿ ಬಿಸಿ ಸಾಬುದಾನಿ ವಡೆ ರೆಡಿ.